ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ 60ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇವೆ. ಬಹಳ ವಿಶೇಷವಾಗಿ ಈ ದೇಶದಲ್ಲಿ 4 ದಿನದಲ್ಲಿ ಸುಮಾರು 1,02,00,000 ಜನರ ಒಂದು ಫಾಲೋವರ್ಸ್ ಅನ್ನು ಹೊಂದಿರತಕ್ಕಂಥ ಅತಿ ವೇಗವಾಗಿ ಬೆಳೆದಿರ್ತಕ್ಕಂಥ ಒಂದು ಪಾರ್ಟಿ ಎಂದರೆ ಕಾಕ್ರೋಚ್ ಜನತಾ ಪಾರ್ಟಿ. ಈ ಕಾಕ್ರೋಚ್ ಜಿರಳೆ ಜನತಾ ಪಾರ್ಟಿ ಹೆಂಗ್ ಹುಡ್ತು ಅಂದರೆ, ಹಿಂದೊಮ್ಮೆ ಒಬ್ಬ ನ್ಯಾಯಾಧೀಶರು ನಿರುದ್ಯೋಗಿ ಯುವಕರನ್ನ ಈ ಜಿರಳೆಗೆ ಕಾಕ್ರೋಚಿಗೆ ಹೋಲಿಸಿ ಮಾತನಾಡಿದ್ದಾರೆ. ಅದನ್ನೇ ಬುನಾದಿಯನ್ನಾಗಿಟ್ಟುಕೊಂಡಿರ್ತಕ್ಕಂಥ ಒಬ್ಬ ಪುಣೆಯ ಯುವಕರು ಅಭಿಜಿತ್ ದೀಪ್ಕೆ ಅಂತಕ್ಕಂಥವ್ರು, ಇವರು ಪ್ರಾಪರ್ ಪುಣೆಯವರು. ಇವರು ಮೊದಲು ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾವನ್ನ ಹೆಲ್ಡ್ ಮಾಡ್ತಾ ಇದ್ದಾರೆ. ಈ ನ್ಯಾಯಾಧೀಶರ ಮಾತನ್ನು ತಮ್ಮ ತಲೆಯಲ್ಲಿಟ್ಟುಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತಕ್ಕಂಥ ಒಂದು ಪಕ್ಷವನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರಂತೆ. ಇದರ ಬಗ್ಗೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಎಚ್ಚರ ಎಚ್ಚರ ಎಚ್ಚರ, ಎಲ್ಲ ರಾಜಕೀಯ ಪಕ್ಷದ ಪಕ್ಷಗಳೇ ನೀವು ಎಚ್ಚರ ಕಟ್ಟೆಚ್ಚರ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ, ಭಾರತೀಯ ಜನತಾ ಪಕ್ಷ ಎಂದರೆ ಭಾರತದಲ್ಲಿ ಪ್ರಬಲತೆಯನ್ನು ಹೊಂದಿರತಕ್ಕಂಥ ಒಂದು ಪಕ್ಷ. ಅದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ 87 ಲಕ್ಷ ಫಾಲೋವರ್ಸ್ ಇದ್ದಾರಂತೆ. ಜನ ಮಾತಾಡೋದು ಇದು. ಆದರೆ ಕೇವಲ 4 ದಿನದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ 1,02,00,000 ಫಾಲೋವರ್ಸ್ ಅನ್ನು ಹೊಂದಿದೆ ಎಂದರೆ, ಇದು ಜನ ಹೇಳುವ ಪ್ರಕಾರ ನೀವೇನು ಆಡಳಿತದಲ್ಲಿ ಗೆದ್ದು ಬೀಗುತ್ತಿದ್ದೀರಿ, ಪೋಸ್ ಹೊಡೆಯುತ್ತಿದ್ದೀರಿ, ಸಾಮಾನ್ಯ ಜನರ ಹಣವನ್ನು ಉಪಯೋಗ ಮಾಡಿಕೊಂಡು ಏನು ಭೋಗಿಸ್ತಾ ಇದ್ದೀರಿ, ಭೋಗ ರಾಜ್ಯ ವೈಭವ, ಇದಕ್ಕೆ ಧಕ್ಕೆ ಬರಬಹುದು ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋವರ್ಸ್ ಅನ್ನು ನೋಡಿದರೆ ಈ ದೇಶದ ನಿರುದ್ಯೋಗಿ ಯುವಕರು ಎಚ್ಚರಗೊಂಡಿದ್ದಾರೆ ಅಂತ ಕಾಣುತ್ತದೆ ಅಂತಕ್ಕಂಥ ಮಾತು ಇಲ್ಲಿನ ಈ ದೇಶದ ಜನರು ಮಾತಾಡ್ತಾ ಇದ್ದಾರೆ. ಎಷ್ಟು ದಿನ ನೀವು ಕಣ್ಣಲ್ಲಿ ಮಣ್ಣೆರ್ಚಿ ಜಾತಿಗೆ ಜಗಳ ಹಚ್ಚಿ, ಓಣಿಗೆ ಜಗಳ ಹಚ್ಚಿ, ಊರಿಗೆ ಜಗಳ ಹಚ್ಚಿ, ರಾಜ್ಯಕ್ಕೆ ಜಗಳ ಹಚ್ಚಿ, ಅಣ್ಣ ತಮ್ಮಂದರಿಗೆ ಜಗಳ ಹಚ್ಚಿ, ಕಾಕಾ ಮಕ್ಕಳಿಗೆ ಜಗಳ ಹಚ್ಚಿ, ಅಪ್ಪ ಮಕ್ಕಳಿಗೆ ಜಗಳ ಹಚ್ಚಿ ಏನು ರಾಜಕೀಯನ ಮಾಡ್ತಾ ಹೊರಟಿದ್ರಿ, ನಿಮ್ಮ ಪಾಪದ ಕೊಡ ತುಂಬಿದೆ ಅಂತಕ್ಕಂಥ ಮಾತು ಇಲ್ಲಿನ ಜನ ನೇರವಾಗಿ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಈಗೇನಿದೆ ಅಲ್ಲ, ಸರ್ಕಾರದ ಯೋಜನೆಗಳ ಹೆಸರಲ್ಲಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಜನರಿಗೆ ಸಿಗ್ತಕ್ಕಂಥ ಅನುಕೂಲತೆಗಳನ್ನು ಅರ್ಧಂಬರ್ಧ ಕೊಟ್ಟು ಏನು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀರಿ, ಅದಕ್ಕೆ ಸರಿಯಾದ ತಕ್ಕ ಪಾಠ ಜನ ಕಲಿಸುವುದಕ್ಕೆ ನಾಂದಿ ಎಂದರೆ ಇದೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತಕ್ಕಂಥ ಮಾತು ಈ ದೇಶದ ಈ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಈಗಿರ್ತಕ್ಕಂಥ ರಾಜಕೀಯ ಮುತ್ಸದ್ದಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು, ಪ್ರಾಮಾಣಿಕತೆಯ ಕಡೆಗೆ ವಾಲಬೇಕು. ಜನರ ಹೆಸರಲ್ಲಿ ನಾಡಿನ ಒಳಿತಿಗಾಗಿ, ನಾಡಿನ ಒಂದು ಮೂಲಭೂತ ಸೌಕರ್ಯಕ್ಕಾಗಿ, ರೈತರ ಸೌಕರ್ಯಕ್ಕಾಗಿ, ಬಡಜನರ ಸೌಕರ್ಯಕ್ಕಾಗಿ, ಉದ್ದಿಮೆದಾರ ಸೌಕರ್ಯಕ್ಕಾಗಿ ಏನು ನೀವು ನಿಮ್ಮ ಮನೆಗಳಲ್ಲಿ ಅಂದರೆ ಸರ್ಕಾರದ ವಿಧಾನಸಭೆ, ವಿಧಾನ ಪರಿಷತ್ತು, ಸಂಸತ್ ಭವನ, ರಾಜಭವನದಲ್ಲಿ ಏನು ಕಾನೂನನ್ನು ಮಾಡ್ತಾ ಇದ್ದೀರಿ, ಅದನ್ನ ಸರಿಯಾಗಿ ಪರಿಪಾಲನೆ ಮಾಡತಕ್ಕಂಥ ಒಂದು ದಾರಿಗೆ ನೀವು ಬರ್ಬೇಕಂತಕ್ಕಂಥ ಮಾತನ್ನ ಜನ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಹೀಗೆ ಆಟ ನಾಟಕ ದೊಡ್ಡಾಟ ಮಾಡಿದರೆ ನಿಮ್ಮನ್ನು ಈ ದೇಶದ ಯುವಕರು, ಈ ದೇಶದ ರೈತರು, ಈ ದೇಶದ ಜನರು ಬುಡ ಸಮೇತ ಕಿತ್ತಿ ಅಂತ ಕೆಲಸ ಮಾಡ್ತಾರೆ ಅನ್ನುವುದಕ್ಕೆ ಇದು ಮುನ್ಸೂಚನೆ ಅಂತಕ್ಕಂಥ ಮಾತನ್ನ ಜನ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ತಾವುಗಳು ಈಗಿದ್ದವರೆಲ್ಲ ಒಳ್ಳೆಯ ಕೆಲಸಕ್ಕೆ ಬಂದು ತಾವು ಒಳ್ಳೆಯವರಾಗಿ ಜನರಿಗೆ ಒಳ್ಳೆಯದನ್ನ ಮಾಡ್ತೀರಿ, ಸರ್ಕಾರದ ಹಣ ಏನು ಖರ್ಚು ಮಾಡ್ತೀರಿ
ಅದು ಸರಿಯಾಗಿ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಜನರಾಡುವ ಮಾತು 60ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.